ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ದ 1996 ಕರಾವಳಿ ಟ್ರೇಡರ್. ಇಂದಿನ ಈ ವಿಡಿಯೋದಲ್ಲಿ ನಾನು IEX ಸ್ಟಾಕ್ ಹೇಗೆ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಡಬಹುದು, ಈ ರಿಟರ್ನ್ ಹೇಗೆ ಪಾಸಿಬಲ್ ಆಗಿದೆ, ಯಾವ ಪ್ಯಾಟರ್ನ್ ಆಗಿದೆ, ಹಿಂದೆ ಯಾವ ಪ್ಯಾಟರ್ನ್ ಆಗಿತ್ತು, ಆ ಪ್ಯಾಟರ್ನಿನ ಕೆಪಾಸಿಟಿ ಏನಿತ್ತು, ಹೇಗೆ ಅಚೀವ್ ಆಯಿತು, ಅದನ್ನೆಲ್ಲದನ್ನು ತಿಳಿಸಿಕೊಡುತ್ತೇನೆ ಚಾರ್ಟ್ ಮುಖಾಂತರ. ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬನ್ನಿ ಚಾರ್ಟಲ್ಲಿ ನೋಡೋಣ ಗೆಳೆಯರೇ. ನಾನು ಇಲ್ಲಿ ಆಲ್ರೆಡಿ ಪ್ಯಾಟರ್ನ್ಸನ್ನು ಡ್ರಾ ಮಾಡಿರ್ತೇನೆ, ಯಾಕಂದರೆ ನಾನೊಂದು ವಿಡಿಯೋ ಮಾಡಬೇಕಂದ್ರೆ ಅದರ ಹಿಸ್ಟ್ರಿ ಏನಿತ್ತು, ಅನಾಲಿಸಿಸ್ ಎಲ್ಲ ಮಾಡಬೇಕಾಗಿರುತ್ತದೆ ಗೆಳೆಯರೇ. ನಾನೊಂದು ಹೇಳಿದ್ದೆ, ಯಾವಾಗ ಕಂಪ್ನಿ ಸ್ಟಾಕ್ ಲೀಸ್ಟ್ ಆಗಿದ್ದು ಒಂದು ಹಲವಾರು ವರ್ಷ, ಮಿನಿಮಮ್ ಒಂದು 4 to 5 ಇಯರ್ಸ್ ಆಗಿ ಯಾವುದೇ ರಿಟರ್ನ್ ಕೊಡದೆ ಇದೇ ಥರ ಸೈಡ್ ವೇಸ್ ಇದ್ದಲ್ಲಿ, ಆಯಿತಾ, ಇಲ್ಲಿ ನೋಡ್ಬೋದು ನೀವು ಗೆಳೆಯರೇ, ಇದೇ ಥರ ಸೈಡ್ ವೇಸ್ ಇದ್ದಲ್ಲಿ ಯಾವಾಗ ಬ್ರೇಕೌಟ್ ಆಗುತ್ತದೋ ನೋಡಿ ಇಲ್ಲಿ ಗೆಳೆಯರೇ, ಇದೇ ಥರ ಇಲ್ಲಿ ಬಹಳ ಸೈಡ್ ವೇಸ್ ಇತ್ತು, ಈ ಥರ ಸೈಡ್ ವೇಸ್. ಯಾವಾಗ ಇದು ಒಳ್ಳೆ ರೇಂಜ್ ಬ್ರೇಕೌಟ್ ಆಗುತ್ತದೋ ಇಲ್ಲಿ ನೋಡ್ಬೋದು, ಇದು ರೆಸಿಸ್ಟೆನ್ಸ್ ಆಲ್ಮೋಸ್ಟ್ ಒಂದು 55ಇಂದ 65ವರೆಗೆ ಇತ್ತು. ಸೊ ಆವಾಗ ಕೆಪಾಸಿಟಿ ಏನಿರುತ್ತದೆ ಅಂತ ಹೇಳಿದರೆ, ಸಣ್ಣ ಸ್ಟಾಕ್ ಅಂತ ಹೇಳಿದರೆ 1,000 ಮಾರ್ಕೆಟ್ ಕ್ಯಾಪಿಟಲೈಜೇಷನ್, 1000 ಮಾರ್ಕೆಟ್ ಕ್ಯಾಪಿಟಲೈಜೇಷನ್ ಒಳಗಡೆ ಇದ್ದಲ್ಲಿ ಆ ಸ್ಟಾಕ್ ರಿಟರ್ನ್ಸು 10x ಕೊಡೋ ಚಾನ್ಸಸ್ ಇರುತ್ತದೆ. ಅದೇ 1000ಕ್ಕಿಂತ ಜಾಸ್ತಿ ಇದ್ದಲ್ಲಿ ಒಂದು 5x ರಿಟರ್ನ್ಸ್ನ ಪಾಸಿಬಲ್ ಚಾನ್ಸಸ್ ಇರುತ್ತದೆ. ಸೊ 5x ಪಾಸಿಬಲ್ ರಿಟರ್ನ್ಸ್ ಅಂತ ಹೇಳಿದರೆ ಇಲ್ಲಿ 55ಇಂದ 60 ಅಂತ ಹೇಳಿದರೆ 55 ಇಂಟು 5 ಟೈಮ್ಸ್ ರಿಟರ್ನ್ಸ್ ಆಲ್ಮೋಸ್ಟ್ 250 to 300 ರುಪೀಸಿಗೆ ಹೋಗೋ ಚಾನ್ಸಸ್ ಇರುತ್ತದೆ. ಈ ಸ್ಟಾಕಿನ ಕೆಪಾಸಿಟಿ ಯಾವುದು ಒಂದು ಆಲ್ಮೋಸ್ಟ್ 2 to 3 ಇಯರ್ಸಲ್ಲಿ ಹೋಗಿದೆಯೇ ನೋಡ್ಬೋದು ಗೆಳೆಯರೇ ನೀವು. ಇದು ಈ ಥರ ಅಚೀವ್ ಆಗಿರುತ್ತದೆ. ನಾನು ಈ ಪ್ಯಾಟರ್ನನ್ನು ಹಲವಾರು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿರ್ತೇನೆ, ನೀವು ಅಲ್ಲಿ ನೋಡ್ಬೋದು. ಇದು ಒಂದು ಬ್ಯಾಕ್ ಟೆಸ್ಟ್ ಆಗಿ ನಿಮಗೆ ಹೇಳ್ತಾ ಇರೋದು. ಇವತ್ತಿನ ಈ ವಿಡಿಯೋ ಮಾಡೋದು ಏನಂತ ಹೇಳಿದರೆ, ಹೇಗೆ 200% ಗೆಳೆಯರೇ, ಇಲ್ಲಿ ನೋಡಿ ಒಳ್ಳೆ ರೌಂಡಿಂಗ್ ಆಗಿರುತ್ತದೆ ಬಾಟಮ್. ಈ ಬಾಟಮಿಂದ ಸೆಲ್ಲಿಂಗ್, ಇಲ್ಲಿ ಈ ಲೆವೆಲಿಂದ ಸೆಲ್ಲಿಂಗ್ ಬಂದಿರುತ್ತದೆ, ಇಲ್ಲಿ ಪುನಃ ಸೆಲ್ಲಿಂಗ್ ಬಂದಿರುತ್ತದೆ, ಇಲ್ಲಿ ಪುನಃ ಸೆಲ್ಲಿಂಗ್. ಇವಾಗ ಬ್ರೇಕೌಟ್ ಆಗಿ ಸಸ್ಟೇನ್ ಆಗಿದೆ ಗೆಳೆಯರೇ. ಇಲ್ಲಿ ಇವಾಗ ಸಸ್ಟೇನ್ ಆಗಿದೆ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು ಯಾವ ಥರ ಪ್ಯಾಟರ್ನ್ ಆಗುತ್ತೆ ಎಂದು ಒಂದು ಫೋರ್ಕಾಸ್ಟ್ ಡ್ರಾ ಮಾಡ್ತೀನಿ ನಾನು. ಇಲ್ಲಿ ಹೋಗುತ್ತದೆ, ಆಮೇಲೆ ಸ್ಲೋ ಆಗಿ ಮತ್ತೆ ಈ ಲೆವೆಲಿಗೆ ಬರುತ್ತದೆ ಟೆಸ್ಟಿಂಗಿಗೆ. ಇದು ಹಾರಿಜಾಂಟಲ್ ಲೈನನ್ನು ನೋಡಿ, ಯಾಕೆ ನಾನು ಇಲ್ಲಿ ಹೋಗುತ್ತದೆ ಅಂತ ಹೇಳಿದೆ ಅಂದರೆ ಇಲ್ಲಿ ಸೆಲ್ಲಿಂಗ್ ಆಗಿರುತ್ತದೆ. ಸೊ ನೆಕ್ಸ್ಟ್ ಇದು ಸ್ಲೋ ಆಗಿ ಇಲ್ಲಿ ಬ್ರೇಕ್ ಮಾಡುತ್ತದೆ, ನೆಕ್ಸ್ಟ್ ಈ ಥರ ಬ್ರೇಕ್ ಮಾಡುತ್ತದೆ, ಹಾಗೇ ಇದು ಕಂಟಿನ್ಯೂಷನ್ ಆಗಿ ಮೇಲೆ ಹೋಗುತ್ತದೆ ಗೆಳೆಯರೇ. ಇದು ಒಂದು ಸ್ಟಾಕಿನ ಬಿಹೇವಿಯರ್ ಹಾಗೂ ಸ್ಟಾಕಿನ ಪ್ಯಾಟರ್ನ್ ಇರುತ್ತದೆ. ಇದೇ ಥರ ಇದು ಡೆಪ್ತ್, ಇಲ್ಲಿಂದ ಎಷ್ಟು ಡೆಪ್ತ್ ಇದೆಯೋ, ಯಾವಾಗ ಈ ಹಾರಿಜಾಂಟಲ್ ಲೈನ್ ಏನು ಡ್ರಾ ಮಾಡ್ತಾ ಇದ್ದೀನಿ ನಾನು ಇವಾಗ, ಇದು ಕ್ರಾಸ್ ಆಗುತ್ತದೋ, ಸೊ ಇದ್ರ ಪ್ರೊಜೆಕ್ಷನ್ ಇದೇ ಥರ ಬಂದು ಹೀಗೆ ಮೇಲೆ ಹೋಗ್ತಾ ಹೋಗುತ್ತದೆ. ಆವಾಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿಂದ ಇಲ್ಲಿ ಪಾಸಿಬಲ್ ರಿಟರ್ನ್ಸ್ ಏನಿದೆ, ಇಲ್ಲಿಂದ ಈ ಡೆಪ್ತ್ ಹೈಟ್ವರೆಗೆ 192%. ಈ ರಿಟರ್ನನ್ನು ಅಚೀವ್ ಮಾಡೋ ಪಾಸಿಬಿಲಿಟೀಸ್ ಇರುತ್ತದೆ 1 ಇಯರ್ ಒಳಗಡೆ. ಸೊ ಈ ಥರ ಇರುವಾಗ ನಾವು ಈ ಥರ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು. ಸೊ ನಾನು ಯಾಕೆ ಈ ರೌಂಡಿಂಗ್ ಬಾಟಮ್ ಅಂತ ಹೇಳ್ತಿದ್ದೇನೆಂದರೆ, ಹಲವಾರು ಸ್ಟಾಕಿನ ಬ್ಯಾಕ್ ಟೆಸ್ಟ್ ಮಾಡಿ ತೋರಿಸ್ತೀನಿ. ಈ ಥರ ಆದಾಗ ಯಾವ ಥರ ರನ್ ಅಪ್ ಆಗಿದೆ ಎಂದು ನೋಡ್ಬೋದು ಗೆಳೆಯರೇ. ಇಲ್ಲಿ ಒಂದು ಒಳ್ಳೆ ರನ್ ಅಪ್ ಬಂದಿರುತ್ತದೆ, ಆಮೇಲೆ ಇದು ನೋಡಿ ಬಾಟಮ್ ಆಗಿರ್ತದೆ ರೌಂಡಿಂಗ್ ಥರ ಆಗಿ, ಇದು ಬ್ರೇಕೌಟ್ ಆಗಿರುತ್ತದೆ ರೌಂಡಿಂಗ್. ಇಲ್ಲಿ ನೋಡಿ ಹಲವಾರು ಸೆಲ್ಲಿಂಗ್ ಬಂದಿರುತ್ತದೆ, ಇದು ಬ್ರೇಕೌಟ್ ಆಗಿ ಸಸ್ಟೇನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಒಳ್ಳೆ ಪ್ರೈಸ್ ಈ ಡೆಪ್ತ್ ಎಷ್ಟಿದೆ ಅಷ್ಟು ಟಾರ್ಗೆಟ್ ಅಚೀವ್ ಆಗೋಕ್ಕೆ ಹೋಗುತ್ತದೆ. ಇವಾಗ ಪ್ರಸ್ತುತ ಇಲ್ಲಿ 120% ರಿಟರ್ನ್ ಪಾಸಿಬಲ್ ಇರುತ್ತೆ. ಇವಾಗ ಕರೆಂಟ್ಲಿ 80% ರಿಟರ್ನಲ್ಲಿ ಇರುತ್ತದೆ. ಸೊ 60% ರಿಟರ್ನಲ್ಲಿ ಇದೆ ಇವಾಗ. ಸೊ ಇದೇ ಥರ ನಾವು ಅನಾಲಿಸಿಸ್ ಮಾಡ್ಬೋದು. ಹಲವಾರು ಸ್ಟಾಕ್ಸ್ ಇರುತ್ತದೆ. IRCTC ಇದು ನೋಡ್ಬೋದು, ಇದು ಯಾವ ಥರ ಆಗಿದೆ ಅಂತ ಹೇಳ್ಕೊಂಡು ಗೆಳೆಯರೆ. ಇದು ನೋಡಿ ಒಂದು ಒಳ್ಳೆ ರನ್ನಪ್ ಕೊಟ್ಟು ಒಳ್ಳೆ ಸೈಡ್ ವೇಸ್ ಆಗಿದೆ. ಇಲ್ಲಿ ಸೈಡ್ ವೇಸಲ್ಲಿ ನೋಡಿ, ಯಾವಾಗ ಈ ಥರ ಸೈಡ್ ವೇಸ್ ಆಗುತ್ತದೋ ಅವಾಗ ಮೊಮೆಂಟಮ್ ಇರಬೇಕು ಅಂತ ಹೇಳಿದರೆ ನೋಡಿ, ಅಪ್ಪು ಡೌನು ಸ್ವಲ್ಪ ಮೊಮೆಂಟಮ್ ಇರಬೇಕು. ಈ ಥರ ಆದಾಗ, ಈ ಥರ ಆದರೆ ಒಳ್ಳೆ ರನ್ ಅಪ್ ಸಿಗುತ್ತದೆ ಗೆಳೆಯರೇ. ಈ ಥರ ಸ್ಟಾಕಿಗೆ ನಾವು ಯಾವಾಗೂ ಏಮ್ ಮಾಡಬೇಕು.
ಯಾಕಂದರೆ ಇಲ್ಲಿ ಒಳ್ಳೆ ಪೊಟೆನ್ಷಿಯಲ್, ಹೈ ಪೊಟೆನ್ಷಿಯಲ್ ಆ್ಯಂಡ್ ಹೈ ರಿವಾರ್ಡಿಂಗ್ ಆಗಿರುತ್ತದೆ. ಇನ್ನು ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ CYI ಇದು ನೋಡಿ ಗೆಳೆಯರೆ, ಇಲ್ಲಿ ಒಳ್ಳೆ ರನ್ನಪ್ ಆಗಿರುತ್ತದೆ 2020ಇಂದ. ನಂತರ ನೋಡಿ ಇಲ್ಲಿಂದ ಸೆಲ್ಲಿಂಗ್, ಮತ್ತು ಈ ಸೆಲ್ಲಿಂಗ್, ಇಲ್ಲಿ ಸೆಲ್ಲಿಂಗ್ ಇಲ್ಲಿನ ಸೆಲ್ಲಿಂಗ್ ಬಂದಿತ್ತಲ್ಲ, ಇಲ್ಲಿ ಹಾಕ್ಕೊಂಡಿದ್ದೆ, ಇಲ್ಲೂ ಎಂಟ್ರಿ ಆಗ್ಬೋದು. ಇದು ಯಾರಿಗೆ ಪ್ಯಾಟರ್ನ್ಸ್ ಎಲ್ಲ ಗೊತ್ತಿರುತ್ತದೆ ಅವರು ಇಲ್ಲೂ ಎಂಟ್ರಿ ಆಗ್ತಾರೆ. ಇಲ್ಲಾದರೆ ನೀವು ಇಲ್ಲಿ ರೌಂಡಿಂಗ್ ಬಾಟಮ್ ಅಂತ ಕಲ್ತಿದ್ರಲ್ಲ ಗೆಳೆಯರೆ, ಈ ವಿಡಿಯೋ ಮುಖಾಂತರ ನೀವು ಇಲ್ಲಿ ಎಂಟ್ರಿ ಆಗ್ಬೋದು. ಇಲ್ಲಿ ಎಂಟ್ರಿ ಆದರೆ ನೋಡಿ ಗೆಳೆಯರೆ, ಇದೆಷ್ಟು ಡೆಪ್ತ್ ಇದೆ ಅಷ್ಟು ನಾನು ಟಾರ್ಗೆಟ್ ತೊಗೊಳ್ತೀನಿ. ಯಾಕೆ ಅಂತ ಹೇಳಿದರೆ, ಈ ರೌಂಡಿಂಗ್ ಬಾಟಮ್ ಅಂತ ಹೇಳಿದರೆ ಇಲ್ಲಿ ಒಳ್ಳೆ ಅಕ್ಯುಮುಲೇಷನ್ ಆಗಿರ್ತದೆ, ಬೈ ಮಾಡಿರ್ತಾರೆ. ಸೊ ಇದರ ಟಾರ್ಗೆಟ್ ಆವಾಗ ಈ ಪಾಯಿಂಟ್ ಆಗಿರುತ್ತದೆ, 93 ಪಾಯಿಂಟ್ಸ್ ನೋಡ್ಬೋದು ಗೆಳೆಯರೆ. ಇಲ್ಲೇ ಪಾಯಿಂಟ್ಸ್ ಅಚೀವ್ ಆದಮೇಲೆ ಈ ಥರ ಕೆಳಗಡೆ ಬಂದಿರುತ್ತೆ. ನಿನ್ನೆ ವಿಡಿಯೋದಲ್ಲೂ ಇದೇ ಥರ ಒಂದು ವಿಡಿಯೋ ಇದೇ ಥರ ಅನಾಲಿಸಿಸ್ ಅಂತ ಹೇಳಿದ್ದೆ, ನೋಡ್ಬೋದು ನೀವು. ಡೂ ಚೆಕ್ಔಟ್ ಗೈಸ್. ಸೊ ಇವತ್ತಿನ ವಿಡಿಯೋ ಇರೋದು IEX ಬಗ್ಗೆ. ಪೊಟೆನ್ಷಿಯಲ್ ಎಂಟ್ರಿ ಇರುತ್ತದೆ ಗೆಳೆಯರೆ, ನೋಡ್ಬೋದು ಈ ಥರ ಪ್ಯಾಟರ್ನ್. ಇದು ಒಂದು ನನ್ನ ಪ್ರೊಜೆಕ್ಷನ್, ಈ ಥರ ಹೋಗುತ್ತೆ ಅಂತ. ಇನ್ನು 1 ಇಯರ್ ಆದಮೇಲೆ ಇದರ ಇನ್ ಬಿಟ್ವೀನ್ ಇದರ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಡೂ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಗೆಳೆಯರೆ. ಥ್ಯಾಂಕ್ ಯು.